ಇವತ್ತು ಸಂಧ್ಯಾಗ ಹುಡುಗ ನೋಡಕ್ಕೆ ಬರ್ತಾರಂತ ಹೇಳಿದ್ಲಲ್ಲ ನಿನ್ನೆ. ಏನಾಯ್ತು ಏನು ಆ ಹುಡುಗ ಯಾರು ಏನು ಎತ್ತ ಅಂತಂದು ಹೇಳಿ ಏನು ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲಪ್ಪ. ಫೋನ್ ಮಾಡೋಣ ತಡಿ. ಮಾವ, ಸೃಷ್ಟಿ ನೀನು ಯಾಕೆ ಬಂದಿ ಇಲ್ಲಿ ನನ್ನ ರೂಮಿಗೆ? ನಿನ್ ರೂಮಿಗೆ ನಾನು ಬರ್ದೆ ಇನ್ಯಾರು ಬರ್ತಾರ ಮಾವ? ಶಟಪ್ ಸೃಷ್ಟಿ, ನನ್ನ ಮೇಲಿನ ಆಸೆ ಎಲ್ಲ ಬಿಟ್ಬಿಡು. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಿನ್ನನ್ನು ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಅಯ್ಯೋ ಬಿಡು ಮಾವ, ಎಲ್ಲರೂ ಅದನ್ನ ಹೇಳೋದು. ಈ ಕಾಮನ್ ಡೈಲಾಗ್ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನೋಡು. ಸೃಷ್ಟಿ, ನೀನು ಏನು ಅನ್ಕೊಂತೀವೋ ಬಿಟ್ಟಿವೋ ನನಗಂತೂ ಗೊತ್ತಿಲ್ಲ ನೋಡು. ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ಏನ್ ಮಾವ ನೀನು? ಸಣ್ಣವರಿದ್ದಾಗ ನಾನು ನೀನು ಎಷ್ಟೆಲ್ಲ ಆಟ ಆಡ್ತಿದ್ವಿ, ನಿನಗೆ ಗೊತ್ತಿಲ್ಲೇನು? ಆಟ ಆಡ್ತಿದ್ವಿ ಅಂದ್ ಮಾತ್ರಕ್ಕೆ ದೊಡ್ಡವರಾದ್ಮೇಲೆ ನಾನು ನೀನು ಮದುವೆ ಆಗ್ಬೇಕಂತ ರೂಲ್ಸ್ ಐತನ? ಹಂಗಂದ್ರೆ ಎಷ್ಟು ಜನ ಸಣ್ಣವರಿದ್ದಾಗ ಆಟ ಆಡಿರ್ತಾರ, ಹಂಗಂತಂದು ಹೇಳಿ ಅವರೆಲ್ಲ ದೊಡ್ಡವರಾದ್ಮೇಲೆ ಮದುವೆ ಆಗ್ತಾರನ? ಆದ್ರೆ ನಾನು ನೀನು ಯಾವಾಗ ಒಂದ ಮನೆ ಕಡೆ ಬಾಡಿಗೆ ಇಟ್ಕೊಂಡಿದ್ವಲ್ಲ, ಅವಾಗ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಎಲ್ಲ ಮಾತಾಗಿದ್ದು ನೆನ್ಪೈತಿಲ್ ಮಾವ. ಅವಾಗಿಂದಾನು ನನಗೆ ನೀನಂದ್ರೆ ಅಷ್ಟು ಇಷ್ಟ ಆಗೋತ್ತೇನ. ನನ್ನ ಬಿಟ್ಟು ಬೇರೆ ಹುಡುಗಿನಾರ ಮದ್ವೆ ಆದಿ ಅಂತ ಇಟ್ಕೋ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಆಕಿನ್ ಕೊಂದರ ನಾನು ನಿನ್ನ ಮದ್ವೆ ಆಗ್ತೇನೆ. ಏ ಸೃಷ್ಟಿ, ಏನಿದೆ ನಿನ್ ಮಾತು? ಈ ಮಾತೆಲ್ಲ ಕೆಡಕಾಗ್ತದೇನ? ಸಣ್ಣವರಿದ್ದಾಗ ಹಂಗ ಒಂದೊಂದ್ಸಲಿ ತಮಾಷೆಗೆ ಅಂತಂದೇಳಿ ಹಂಗೆ ಹೆಸರು ಇಡ್ತಾರ. ಆದ್ರೆ ಅದು ನಿಜ ಅಲ್ಲ. ನನಗೆ ನಿನ್ನ ಮೇಲೆ ಆ ರೀತಿ ಫೀಲಿಂಗ್ಸ್ ಇಲ್ಲ. ನಾನು ನಿನ್ನ ಯಾವಾಗಲೂ ಆ ರೀತಿ ನೋಡ್ಕೊಂತಾನೆ ಬಂದಿಲ್ಲ. ನನ್ನ ಸಂಜನಾ ಹೆಂಗ ಹಂಗ ನೀನು ನನಗೆ. ಅಯ್ಯೋ ಸಂಜನಾ ನಿನಗ ತಂಗಿ, ನನ್ನನ್ನು ತಂಗಿ ಅಂತ ಅನ್ನಕ್ ಹೋಗ್ಬೇಡ. ಯಾವುದೇ ಕಾರಣಕ್ಕೂ ಅದು ಸಾಧ್ಯನೇ ಇಲ್ಲ. ಬೆಟರ್ ನೀನು ಇಲ್ಲಿಂದ ಎದ್ದು ಹೋದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತೈತಿ. ಇಲ್ಲ, ನಾನು ಎದ್ದು ಹೋಗೋದಿಲ್ಲ. ಇಲ್ಲಿ ನೋಡು ಮಾವ, ನಮ್ಮಮ್ಮ ಅಂತೂ ನನ್ನ ಮದುವೆ ಮಾಡಕ್ ನೋಡಕತ್ತಾಳ. ಆದಷ್ಟು ಜಲ್ದಿ ನಿನ್ ಜೊತೆಗೆ ಮದುವೆ ಮಾಡ್ಬೇಕು ಅವ್ರು. ಹಂಗಾಗಿನ ನಮ್ಮಮ್ಮ ನನಗೆ ಇಲ್ಲಿ ಕಳಿಸಿದ್ದು. ಒಂದು 3 ತಿಂಗಳು ನಾನು ಸ್ವಲ್ಪ ಕೋಚಿಂಗ್ ಅಂತಂತ ಹೇಳಿ ಬಂದೇನಿ. ಆ ಕೋಚಿಂಗ್ ಒಳಗಡೆನ ನಿಮ್ಮ ಮಾವನ್ನ ಬುಟ್ಟಿಗೆ ಹಾಕೊಂಡು ಚಲೋ, ಇಲ್ಲ ಅಂತ ಅಂದ್ರೆ ಎತ್ತು ಹಾಕೊಂಡು ಹೋಗಿ ನಿಮ್ಮ ಮಾವನ ಮದುವೆ ನಿನ್ ಜೊತೆಗೆ ಮಾಡ್ತೇನೆ ಅಂತ ಹೇಳಿ ನಮ್ಮಮ್ಮ ಹೇಳಿ ಕಳ್ಸಲ್ಲ. ಹಂಗಾಗಂತೂ ಈಗ 3 ತಿಂಗಳೊಳಗಡೆ ನೀ ನನಗೆ ಬೀಳ್ಬೇಕು. ಇಲ್ಲ ಅಂದ್ರೆ ನೀನ ನನಗೆ ತಾಳಿ ಕಟ್ಟೋ ಥರ ಅತ್ತೆ ಹೇಳ್ಬಿಡ್ತೇನೆ. ಏಯ್ ಹೋಗೆ, ಒಂದು ಹುಡುಗನ ಮುಂದೆ ಇಷ್ಟೆಲ್ಲ ಮಾತಾಡೋಕೆ ನಾಚಿಕೆ ಆಗಲ್ಲ? ಒಂದು ಹೆಣ್ಣಾಗಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ? ಅಯ್ಯೋ, ನಾನೇನು ಅವ್ರ ಜೊತೆ ಮಾತಾಡತ್ತೇನ? ನನ್ನ ಮದುವೆ ಆಗೋ ಹುಡುಗನ ಜೊತೆ ಮಾತಾಡಕತ್ತೀನಪ್ಪ. ನೀನೇನಾರು ತಿಳ್ಕೊಂಡ್ರೆ ನಾನೇನು ಮಾಡಲಿ? ಇಲ್ಲಿ ನೋಡು ಮಾವ, ನೀನು ಅದ್ಯಾವುದೋ ಹುಡುಗಿ ಇಂದ ಬಿದ್ದಿಯಂತೆ, ನನಗೆಲ್ಲ ಗೊತ್ತೈತಿ. ಗೊತ್ತಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಗೊತ್ತೈತಲ್ಲ ನಾನು ಬೇರೆ ಹುಡುಗಿ ಲವ್ ಮಾಡತ್ತೇನೆ ಅಂತ ಹೇಳಿ. ಸೊ ಬೆಟರ್ ಇಲ್ಲಿಂದ ಹೋಗು. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಾನು ಆ ಹುಡುಗಿನ ಲವ್ ಮಾಡಕತ್ತಿದ್ದು, ಅವಳನ್ನ ಮದುವೆ ಆಗೋದು. ಮಾವ, ನನ್ಗೆ ನೀನಂತ್ರ ಜೀವ. ಯಾವುದೇ ಕಾರಣಕ್ಕೂ ನಿನಗೆ ಆ ಹುಡುಗಿ ಸಿಗೋದಿಲ್ಲ. ಸಿಗದೆ ಇರೋ ಥರ ನಾನು ಮಾಡ್ತೇನೆ. ಅಷ್ಟ ಅಲ್ಲ, ಇನ್ನೊಂದು ಹುಡುಗಿ ಮೇಲೂ ನೀನು ಕಣ್ಣೆತ್ತಿ ನೋಡಬಾರ್ದು. ಆ ರೀತಿ ನಾನು ಮಾಡ್ತೀನಿ. ನೀನು ಯಾವತ್ತಿದ್ರು ನನ್ನವನೇ ಅಷ್ಟ. ಏನೇ ಸುಮ್ಮನದೇನೆ ಅಂತ ಹೇಳಿ ಬಾಯ್ಗೆ ಸಿಕ್ಕಂಗ ಮಾತಾಡಕತ್ತಿಯಲ್ಲ? ಇಲ್ಲಿ ನೋಡು ಸೃಷ್ಟಿ, ನನಗೆ ನೀನಂದ್ರೆ ಒಂಚೂರು ಇಷ್ಟ ಇಲ್ಲ. ಒಂದ್ ವೇಳೆ ಏನಾರ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಂತೀನಿ ಅಂತ ಇಟ್ಕೋ, ನನಗೂ ನಿನ್ಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಮಿನಿಟ್ ಇಂದ ನಾನು ಈ ಮನಿನ ಬಿಟ್ಟು ಹೋಗ್ಬಿಡ್ತೇನೆ. ಅಷ್ಟಲ್ಲ, ನಿಮ್ಗೆ ಯಾರು ಕಣ್ಣಿಗೂ ಕಾಣೋದಿಲ್ಲ. ಆ ರೀತಿಯಾಗಿ ಎಲ್ಲಾರನ್ನೂ ಬಿಟ್ಟು ಹೋಗ್ತೇನೆ. ಏನ್ ಹೆದರ್ಸ್ತೀಯಾ? ನಿಂದೆಲ್ಲ ಪೊಳ್ಳು ಬೆದರಿಕೆ ನನ್ನ ಎದುರಿಗೆ ಇಟ್ಕೊಳಕ್ ಹೋಗ್ಬೇಡ. ನಿನಗೆ 3 ತಿಂಗಳ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಒಪ್ಕೊಂಡು ಮದುವೆ ಮಾಡ್ಕೊಂಡು ಚಲೋ. ಇಲ್ಲ ಅಂತ ಅಂದ್ರೆ ನಮ್ಮಪ್ಪ ಯಾರು ಏನು ಎತ್ತ ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಏಯ್, ನಿಮ್ಮಪ್ಪ ಏನು ದೊಡ್ಡವನ? ಅವಾಗೇನೋ ಹೆದರ್ತಿದ್ದೆ, ಹಂಗಂತಂದೇಳಿ ಈಗೂ ಹೆದರ್ತೀನಿ ಅಂತ ಅನ್ಕೋಬೇಡ. ಅವಾಗ ದೊಡ್ಡವರು ಅನ್ನೋ ಮರ್ಯಾದೆ ಇರ್ತಿತ್ತು. ನಿಮ್ಮ ಅಪ್ಪ ನೋಡಿದ್ರೆ ಮರ್ಯಾದೆ ಕೊಡ್ಬೇಕಂತ ಯಾರಿಗೂ ಅನ್ಸೋದಿಲ್ಲ. ಏನೋ ಸಣ್ಣವನಿದ್ದಾಗ ಹಿರಿಯರು ಅಂತ ಹೇಳಿ ಮರ್ಯಾದೆ ಕೊಡ್ತಿದ್ದೆ. ಅವಾಗೂ ನಾನೇನು ಹೆದರ್ತಿದ್ದಿಲ್ಲ. ಈ ಅಭಯ್ ಅದನಲ್ಲ, ಈ ಅಭಯ್ ಯಾವತ್ತೂ ಯಾರಿಗೂ ಹೆದರೋದಿಲ್ಲ. ಅದ್ರಾಗಂತೂ ತಪ್ಪು ಮಾಡದೇ ಇದ್ದಾಗ ಹೆದರೋ ಚಾನ್ಸೇ ಇಲ್ಲ. ಒಂದ್ ವೇಳೆ ಅಂತ ತಪ್ಪು ಕಲ್ಪನೆ ಏನಾರ ನಿನ್ ಮೈಂಡ್ ಒಳಗಿದ್ರ ದಯವಿಟ್ಟು ಇಲ್ಲಿಂದನ ಹೊರಗೆ ಹಾಕು. ಈಗ ಸದ್ಯಕ್ಕೆ ನೀನು ಹೊರಗೆ ಹೋಗು. ಓ, ಏನು ಹುಡುಗಿ ಕಾಲ್ ಬರಕತ್ತೈತಾ? ಇಲ್ಲಿ ನೋಡು, ನಾನು ನನ್ನ ಹುಡುಗಿ ಜೊತೆಗೆ ಮಾತಾಡಬೇಕು. ನೀನು ಹೋಗಿಲ್ಲಿಂದ. ಇಲ್ಲಿ ನೋಡು ಮಾವ, ನಾನು ಮತ್ತೆ ಹೇಳಕತ್ತೇನೆ, ನೀನು ನನ್ನವನು. ನೀನು ನನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಂಗಿಲ್ಲ. ಒಂದ್ ವೇಳೆ ಏನಾರ ಬೇರೆ ಯಾವ್ದಾರ ಹುಡುಗಿನ ಮದ್ವೆ ಮಾಡ್ಕೊಂತೇನೆ ಅಂತ ಅನ್ಕೋ, ಮದ್ವೆ ಮಾಡ್ಕೊಳ್ಳೋ ತನಕ ಅಲ್ಲ, ಬರೀ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಾಗ್ಲಿ. ಆ ಹುಡುಗಿನ ಒಂದು ನಿನ್ನಿಂದ ದೂರ ಮಾಡ್ತೀನಿ, ಇಲ್ಲ ಅಂತಂದ್ರೆ ಈ ಪ್ರಪಂಚದಿಂದನ ದೂರ ಮಾಡ್ತೀನಿ. ನೆನ್ಪಿಟ್ಕೋ. ಏಯ್, ನಿನ್ನ ಅಂತವಳು ಎಷ್ಟು ಜನ ನೋಡಿಲ್ಲ. ಹೋಗಿ ಇಲ್ಲಿಂದ ಎದ್ದು. ನನ್ನ ಹುಡುಗಿ ಫೋನ್ ಬರತೈತಿ, ನಾನು ಮಾತಾಡ್ಬೇಕು. ಹೋಗಿಲ್ಲಿಂದ. ಹೋಗ್ತೀನಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅದು ಹೆಂಗ್ ನನ್ನನ್ನು ರಿಜೆಕ್ಟ್ ಮಾಡ್ತೀನಿ ನಾನು ನೋಡ್ತೇನೆ. ಅವಳು ಯಾವಳು ನನ್ಕಿಂತ ತ್ರಿಪುರ ಸುಂದರಿ ಅದಾಳ? ನನ್ನ ಹತ್ರ ಇಲ್ಲದೆ ಇರೋದು ಅಂತದ್ದು ಅವಳ ಹತ್ರ ಏನೈತಿ? ನಾನು ನೋಡ್ತೇನೆ. ನನ್ನ ಬಿಟ್ಟು ನೀನು ಅದ ಹೆಂಗೆ ಇನ್ನೊಂದು ಹುಡುಗಿನ ಮದುವೆ ಆಗ್ತಿದ್ದಿ? ಅಲ್ಲ, ಸಣ್ಣವಳಿದ್ದಾಗಿಂದಾನು ನಾನು ನಿನ್ ಜೊತೆಗೆ ಅದೀನಿ. ಅದನ್ನ ಬಿಟ್ಬಿಟ್ಟು ನೀನು ಇವಾಗ ಯಾರೋ ಬಂದ್ಲು ಅಂತಂದೇಳಿ ಅವಳ ಮೇಲೆ ಪ್ರೀತಿ ಗೀತಿ ಅಂತಂದೇಳಿ ಹೊಂಟಿಲ್ಲ. ನಿನಗೊಂದ್ ಸ್ವಲ್ಪ ಏನಾರ ಮನ ಮರ್ಯಾದೆ ಅನ್ನೋದು ಆಯ್ತಾ? ಸೃಷ್ಟಿ, ನಿನ್ನ ಮಾತು ಮಿತಿ ಮೀರ್ತಾ ಐತಿ. ಹಿಂಗಾದ್ರೇನಿಲ್ಲ, ನಿನ್ನ ನಾಲ್ಗಿನ ಕಟ್ ಮಾಡಿ ನಾಯಿ ನರಿಗೆ ಹಾಕ್ಬಿಡ್ತೀನಿ. ಬಂದಿ ಬಾ. ನೀನು ಅಂದಂಗೆಲ್ಲ ಅನಿಸ್ಕೊಂಡಿರಕ್ಕೆ ನನ್ನ ಹತ್ರ ಆಗೋದಿಲ್ಲ. ಆದ್ರೆ ಮಾತ್ರ ನನಗೆ ನೀನು ಬೇಕು ಅಷ್ಟೇ. ನಾನು ಯಾವಾಗಲೂ ಗಂಡ ಅಂತ ಅನ್ಕೊಂಡ್ಬಿಟ್ಟೇನೆ. ಮದುವೆ ಆದ್ರೆ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಲ್ಲ. ಆಲ್ರೆಡಿ ನೀನು ನನ್ನ ಗಂಡ ಅಂತ ಹೇಳಿ ನಾನು ತೀರ್ಮಾನ ಮಾಡ್ಕೊಂಡು ಆಗ್ಬಿಟ್ಟೈತಿ. ಮದುವೆ ಬೇರೆಯವ್ರ ಸಂಬಂಧಕ್ಕಷ್ಟು ನಾನು ಮಾಡ್ಕೋಬೇಕು. ನಿನಗೆ 3 ತಿಂಗಳ ಟೈಮ್ ಕೊಡ್ತೇನೆ ನೋಡು ಮಾವ. ಅಷ್ಟರೊಳಗಡೆ ನೀನಾಗಿನ ಬಂದು ನನ್ನ ಮದುವೆ ಆಗ್ತೀನಿ ಅಂದು ಎಲ್ಲ ಚಲೋ. ಇಲ್ಲ ಅಂದ್ರೆ ಫೋರ್ಸೆಬ್ಲಿ ನಿನ್ನ ಮದುವೆ ಮಾಡ್ಕೋಬೇಕಾಗ್ತೈತಿ. ಏನು ರೌಡಿಸಮ್ಮ? ಇನ್ನು 3 ತಿಂಗಳಿಗೆ ತೋರಿಸ್ತೇನೆ ರೌಡಿಸಮ್ಮ ಪ್ರೀತಿಸಮ್ಮ ಅಂತ ಹೇಳಿ. ಹೋಗಿ ಇಲ್ಲಿಂದ. ಮೈ ಫುಟ್ ಅದ್ಯಾವಾಗ ಫೋನ್ ಬಡ್ಕೊಂತ ಆಯ್ತು ನೋಡು, ಎತ್ತು. ನನಗೆ ಗೊತ್ತು ಮಾತಾಡಬೇಕು ಮಾತಾಡಬಾರ್ದು ಅಂತ ಹೇಳಿ. ನಾನು ಅವಳ ಜೊತೆಗೆ ಏನು ಮಾತಾಡ್ತೀನಿ ಏನಿಲ್ಲ ಅಂತ ಹೇಳಿ ಕೇಳಿಸ್ಕೋಬೇಕಾ? ನಿನಗೆ ಅಷ್ಟು ಗೊತ್ತಾಗಲ್ಲ? ಹೋಗಿಲ್ಲಿಂದ. 3 ತಿಂಗಳ ಅಷ್ಟೇ ನಿನಗೆ ಟೈಮ್ ಕೊಟ್ಟೇನಿ. ಏಯ್, ನೀನು ಯಾವಳೆ ನನಗೆ ಟೈಮ್ ಕೊಡೋಕ್ಕೆ? ಇರು, ನೀನು ಹಿಂಗೆ ಬಿಟ್ರೆ ಆಗಲ್ಲ. ನಿನ್ನ ಕೈ ತಪ್ಪಿ ಹೋಗೋದಕ್ಕಿಂತ ಮುಂಚೆನ ನಿನ್ನೆ ನನ್ನ ಕೈ ವಶ ಮಾಡ್ಕೊತೀನಿ. ಭ್ರಮೆ. ತೋರಿಸ್ತೀನಿ ಈ ಸೃಷ್ಟಿ ಅಂದ್ರೆ ಏನು ಅಂತ. ಈ ಸೃಷ್ಟಿಯಿಂದನ ಎಲ್ಲ ಸೃಷ್ಟಿ ಆಗೋದು ನೆನ್ಪಿಟ್ಕೋ. ಏಯ್, ಹೋಗಿ ಇಲ್ಲಿಂದ. ನಿನ್ ಮಾತು ಕೇಳಕ್ ನನಗೇನು ಹುಚ್ಚಿಡ್ದಿಲ್ಲ. ಹೋಗಲ್ಲಿ ಹೋಗು. ಏನಾರು ಕೆಲಸ ಇದ್ರೆ ನೋಡ್ಕೊ ಹೋಗು. ಬಂದ್ಬಿಟ್ಲು. ನೋಡ್ಕೊಂತೇನೆ ನಿನ್ನ ಒಂದು ಕೈ. ಅವಳು ಯಾವಳ ಸಿಕ್ಕಿದ್ಲು ಅಂತಂತ ಹೇಳಿ ಈಗ ನನ್ನನ್ನು ಈ ರೀತಿ ದೂರ ಮಾಡಕತ್ತೀಯ. ನಿಮ್ಮಿಬ್ಬರನ್ನ ಹೆಂಗೆ ದೂರ ಮಾಡ್ಬೇಕಂತ ನನಗೆ ಗೊತ್ತೈತಿ. ನಾನು ಹಾಗೆ ಮಾಡ್ತೇನೆ. ಅಷ್ಟಲ್ಲ,
ಇನ್ನು 3 ತಿಂಗಳೊಳಗಡೆ ನೀನಾಗಿನ ಬಂದು ನನಗೆ ತಾಳಿ ಕಟ್ಟಬೇಕು. ಅಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊತೀನಿ ಅತ್ತೆ ಮಾವ ಅಂತಂದು ಹೇಳಿ ಅವ್ರ ಹತ್ರ ಗೋಗರಿಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸೃಷ್ಟಿನೇ ಅಲ್ಲ. ಓಯ್ ಒಂದು ನಿಮಿಷ ಏನು? ಇಲ್ಲಿ ನೋಡು, ಅದೆಲ್ಲ ನಿನ್ನ ಕೈಯಾಗ ಸಾಧ್ಯ ಆಗೋದಿಲ್ಲ. 3 ತಿಂಗಳಲ್ಲ, ಈಗ ನಿನಗೆ ಹೇಳತ್ತೀನಿ ಕೇಳು. ನಿನ್ನ ಹೆಸರನ್ನ ಸೃಷ್ಟಿ ಅಂತ ಇದ್ದಿದ್ದನ್ನ ಇವಾಗಲೇ ಬದಲಾಯಿಸ್ಕೊ, ದೃಷ್ಟಿ ಗೊಂಬೆ ಅಂತ ಹೇಳಿ. ನೋಡ್ತೇನೆ ಮಾವ, ನಾನು ಸೃಷ್ಟಿನೋ ದೃಷ್ಟಿನೋ ನೋಡ್ತೇನೆ. ಹಲೋ ದೃಷ್ಟಿ ಅಲ್ಲ, ದೃಷ್ಟಿ ಗೊಂಬೆ, ತಪ್ಪು ತಿಳ್ಕೊಬೇಡ. ತೋರಿಸ್ತೇನೆ ನಿನಗೆ ನಾನು ಯಾರಂತ ಹೇಳಿ. ಒಳ್ಳೆ ಸಹವಾಸ ಆತು. ಇವಳೊಳಗಡೆ ಇಷ್ಟು ಕೆಟ್ಟ ಬುದ್ಧಿ ಐತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಇವಳು ಇವಾಗಲೇ ಈ ನಮ್ನಿ ಇನ್ನೇನಾರ ಮದುವೆ ಮಾಡ್ಕೊಂಡ್ಬಿಟ್ರ ನನ್ನ ಮಾನ ಮರ್ಯಾದಿನೆಲ್ಲ ಬೀದಿ ಒಳಗೆ ಹರಾಜ್ ಹಾಕ್ಬಿಡ್ತಾ. ಇವಳನ್ನ ಅಷ್ಟು ನೆಗ್ಲೆಕ್ಟ್ ಮಾಡೋ ಥರ ಇಲ್ಲ. ಇವಾಗಲೇ ಇಷ್ಟು ದಮ್ ಇಟ್ಟವಳು ಇನ್ನು 3 ತಿಂಗಳೊಳಗಡೆ ಏನು ಮಾಡ್ತಾಳ ಅಂತ ಗೊತ್ತಿಲ್ಲ. ಮೊದಲು ಅವರಪ್ಪ ನಾವು ತಲೆ ಕಟ್ಟು ನನ್ನ ಮಗ, ಆ ತಲೆ ಕೆಟ್ಟು ನನ್ನ ಮಗನ ಸಹವಾಸ ಮಾಡಿನೇ ಈಗಿನೂ ತಲೆ ಕೆಟ್ಟರು ನನ್ನ ಕಾಡಕತ್ತ. ಅವ್ರದೆಲ್ಲ ಕುಮ್ಮಕ್ಕಿದ್ದಕ್ಕೆ ಇಷ್ಟು ಮಾಡಕತ್ತಾರ. ಹೋಗ್ಲಿ ಬಿಡು ಪಾಪ. ನಮ್ಮ ಸಂಧ್ಯಾ ಏನೋ ಕೇಳಕ್ಕೆ ಫೋನ್ ಮಾಡತ್ತಾರ. ಹಲೋ ಸಂಧ್ಯಾ, 1 ನಿಮಿಷ ಇರು. ಹಾಂ ಬಿ. ನೋಡು, ಇವಳು ಧ್ವನಿ ಕೇಳಿದ್ರೆ ಎಷ್ಟು ಇಂಪಾಗೈತಿ. ಇವಳೊಬ್ಳು ಸೃಷ್ಟಿ ಅಂತ, ಸೃಷ್ಟಿ ಧ್ವನಿ ಎಲ್ಲ ಖರಾಬ್ ಆಗೈತಿ. ಅವಳ ಜೊತೆಗೆ ಮಾತಾಡಿದ್ರೆ ನಾನು ಹುಡುಗಿ ಜೊತೆ ಮಾತಾಡಕತ್ತೆ, ನಾನು ಫೀಲಿಂಗ್ಸೇ ಬರಲ್ಲ. ನನ್ನ ಸಂಧ್ಯಾ ಧ್ವನಿ ನೋಡಿ ಎಷ್ಟು ಸ್ವೀಟ್ ವಾಯ್ಸ್. ಹಲೋ ಅಭಿ. ಹಾಂ ಸಂಧ್ಯಾ, ಈಗ ಹೇಳು. ಅದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳತ್ತಿದೆ, ಸರಿ ಹೇಳು. ಅದು ನನಗೆ ಸಿಗ್ತೀರಾ ಇವಾಗ? ಅದು ಇರಲಿ, ಇವತ್ತು ನೀನು ಹುಡುಗ ನೋಡಕ್ ಬರ್ತಾರಂತ ಅಂತಿದ್ರಲ್ಲ, ಏನಾಯ್ತು? ಯಾರಂತ ಏನಾದ್ರು ವಿಷಯ ಗೊತ್ತಾತ? ಆ ಹುಡುಗ ಹೆಂಗದ ನಾನು ನೋಡಕ? ನಿಮಗೆ ಇಷ್ಟ ಆದ್ನ? ಹೋಗ್ಲಿ, ಏನ್ ಮಾಡ್ತಾನಂತ? ಎಲ್ಲಿರ್ತಾನ? ಅವ್ರ ಅಪ್ಪ ಅಮ್ಮ, ಅವ್ರ ಮನೆತನ ಹೆಂಗ, ಏನು ಎತ್ತ ಎಲ್ಲ ವಿಷಯ ಗೊತ್ತಾಯ್ತಾ? ಅವ್ರ ಮನೆಯಲ್ಲಿ ಯಾವ ಊರು? ಅಯ್ಯೋ ಅಭಿ ವೇಟ್, ನಾನು ಅದ್ರ ಬಗ್ಗೆ ಮಾತಾಡ್ಬೇಕಂತ ನಿಮಗೆ ಹೇಳ್ತಿರೋದು. ನಮ್ದು ನಾವು ಯಾವಾಗಲೂ ಮೀಟ್ ಆಗ್ತೇವಲ್ಲ, ಅಲ್ಲಿಗೆ ಸಿಗ್ತೀರಾ? ಓಕೆ ಸರಿ. ಸರಿ, ನಾನು 10 ಮಿನಿಟ್ಸ್ ಒಳಗೆ ಅಲ್ಲಿ ಬರ್ತೀನಿ, ನೀವು ಬರ್ರಿ ಆಯ್ತಾ? ಸರಿ, ನೀವು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗ್ತದಾ? 10 ಮಿನಿಟ್ಸ್ ಐ ವಿಲ್ ಬಿ ದೇರ್ ಸಂಧ್ಯಾ. ಓ, ಹುಡುಗಿನ ಮೀಟ್ ಮಾಡಕ್ ಹೊಂಟಿಯಾ? ಹೋಗು ಹೋಗು, ನಿನಗೆ ಮಾಡ್ತೇನೆ. ಅತ್ತೆ, ಏ ಅತ್ತೆ, ಬಂದೇ ಇರೇ, ಅಕ್ಕಿ ತೊಳೆಕತ್ತೀನಿ. ನೀನು ಏನು ಮಾಡಾಕತ್ತೀಯೋ ಅದನ್ನ ಬಿಟ್ಟು ಈಗಿಂದ ಈಗ ನೀನು ಬಾಯಿಲೆ. ಸೃಷ್ಟಿ ಏನದ? ಏ ಅತ್ತೆ, ನೀನು ಹಿಂಗಿದ್ರೆ ನಿನ್ನ ಮಗ ಎಷ್ಟು ಮೋಸ ಮಾಡ್ತಾನೆ ಗೊತ್ತೇ ನಿನಗೆ? ಏನೇ ನನ್ನ ಮಗ ಮೋಸ ಮಾಡ್ತಾನ? ಈಗ ಆಗ್ಬಾರ್ದೇನಾಗಿತ್ತು ಸೃಷ್ಟಿ? ನೀನೇ ಕಿಟ್ ಸಿಟ್ ಮಾಡ್ಕೊಂಡು. ಅತ್ತೆ, ನಾನು ಹೇಳಿಲ್ಲ ನಿನಗೆ ನಿಮ್ಮ ಮಗ ಯಾವುದೋ ಒಂದು ಹುಡುಗಿನ ಪ್ರೀತಿಸಕತ್ತಾನ ಅಂತ ಹೇಳಿ? ಅಯ್ಯೋ, ನಿನಗೆ ಕಾಡ್ಸಕ್ ಹಂಗೆ ಮಾಡಿರ್ತಾನೆ ಬಿಡು ಸೃಷ್ಟಿ. ನನ್ನ ಮಗ ಅಂತವನಲ್ಲ. ಎಲ್ಲ ತಂದೆ ತಾಯಿನೂ ಅವ್ರ ಮಗನ ಬಗ್ಗೆ ಹಂಗೆ ಅಭಿಪ್ರಾಯ ಇಟ್ಕೊಂಡಿರ್ತಾರ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ? ಬಾ ಈಗ ನಿನ್ನ ಮಗ ಎಲ್ಲಿ ಹೋಗ್ತಾನೆ ಅಲ್ಲಿ ಕರ್ಕೊಂಡು ಹೋಗ್ತೇನೆ, ತೋರಿಸ್ತೇನೆ ಬಾ. ಏನು ನಿಜವಾಗ್ಲು? ಇಷ್ಟೊತ್ತನ ನನ್ನ ಜೊತೆ ಜಗಳ ಮಾಡ್ದ ಅಷ್ಟೇ ಅಲ್ಲ ಅತ್ತೆ, ಅವನು ಒಂದು ಹುಡುಗಿನ ಇಷ್ಟಪಡಕತ್ತಿದ್ದು ನಿಜ ಅಂತ ಹೇಳಿ ನನ್ನ ಮುಂದೆ ಹೇಳಿದ, ಗೊತ್ತೈತಿ ನಿನಗ? ಏನು ನಿನಗ ಒಂದು ಹುಡುಗಿನ ಇಷ್ಟಪಡಕತ್ತೀನಿ ಅಂತ ಹೇಳಿದ್ನ? ಅವ್ನ ಮದ್ವೆ ಆದ್ರೂ ಅವಳನ್ನ ಮದ್ವೆ ಆಗ್ತಾನಂತ. ನಾನು ಬೇಕಾಗಿಲ್ಲ ಅಂತ ಅವನಿಗೆ. ಏ ತಮಾಷೆ ಮಾಡಿರ್ತಾನೆ ಬಿಡು. ಅತ್ತೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈಗ ನನ್ನ ಜೊತೆಗೆ ಬಾ, ನೀನು ನಿನಗೆಲ್ಲ ತೋರಿಸ್ತೀನಿ. ಎದ್ರ ಬದ್ರ ನೋಡಿದಾಗ ನಿನಗೆ ಗೊತ್ತಾಗ್ತೈತಿ ಅನಿಸ್ತಲ್ಲ? ಅದೇನೋ ನೋಡೋಣ ನಡಿ. ಆಮೇಲೆ ಏನಾರ ನಾನು ಹೇಳಿದ್ದು ಸತ್ಯ ಆಯ್ತು ಅಂತ ಇಟ್ಕೋ. ಆದಷ್ಟು ಜಲ್ದಿ ನಿನ್ನ ಮಗನ ಜೊತೆ ನಾನು ಮದುವೆ ಮಾಡಬೇಕು. ಇಲ್ಲ ಅಂದ್ರೆ ನೋಡು, ನಿನ್ನ ಮಗ ಕೈ ತಪ್ಪಿ ಹೋಗ್ತಾನೆ. ಹೇ, ಅವ್ನು ಹಂಗಿಲ್ಲ ಸೃಷ್ಟಿ, ನೀನು ಹಂಗೆಲ್ಲ ತಪ್ಪು ತಿಳ್ಕೊಬೇಡ. ಏನೋ ಫ್ರೆಂಡ್ ಅಂತ ಹೇಳಿ ಫೋನ್ ಬರ್ತಿರ್ತೈತೆ ಒಂದು ಹುಡುಗಿದವನಿಗೆ. ಎಷ್ಟಂದ್ರೆ ಅವನು ಸ್ಟುಡಿಯೋಗೆ ಹೋಗ್ತಿರ್ತಾನಲ್ಲ, ಅಲ್ಲೆಲ್ಲ ಫ್ರೆಂಡ್ಸ್ ಅದಾರ. ನೀನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಅತ್ತೆ. ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು. ಈಗ ಬಾ, ನೀ ತಡ ಮಾಡಬೇಡ, ಅವನನ್ನು ಫಾಲೋ ಮಾಡಬೇಕು. ಸರಿ ನಡಿ. ಈಗ ಇವತ್ತು ನಾನು ಇಷ್ಟು ಜಲ್ದಿ ಬಂದ್ರೆ ಇನ್ನೂ ಬಂದಿಲ್ಲಲ್ಲ ಇವರು? ವಾವ್, ನನ್ನ ಅರಗಿನಿ ನನಗಿಂತ ಮುಂಚೆನೆ ಬಂದು ಕಾಯಕತ್ಬಿಟ್ಟಾಳ ಅಂದ್ರ ನನ್ನ ಸಲುವಾಗಿ ವೇಟ್ ಮಾಡಕತ್ತಾಳ. ವಾವ್, ಐ ಆಮ್ ಸೋ ಹ್ಯಾಪಿ. ಅಮ್ಮ, ಅಯ್ಯೋ ಅಭಿ ನೀವ? ಏನ್ ಅಭಿ, ನಾನು ಎಷ್ಟು ಹೆದರ್ದೆ ಗೊತ್ತಾ? ಹೆದರೋದಾ? ಯಾಕೆ ಹೆದರ್ಬೇಕು? ಅದು ನಾನು ಇರ್ಬೇಕಾದ್ರೆ? ಅಲ್ಲ, ಅದು ನಾನು ಬಂದು 10 ನಿಮಿಷ ಆಯ್ತು, ಇನ್ನೂ ಬಂದಿರಲಿಲ್ಲಲ್ಲ. ಯಾವಾಗಲೂ ನೀವೇ ಬಂದು ಕಾಯ್ತಿದ್ರಿ, ಇನ್ನೂ ಬಂದಿಲ್ಲಲ್ಲ ಅಂತ ಅರ್ಧ ಭಯದೊಳಗಡೆ ಇದ್ದೆ. ನೀವು ಬಂದು ಹಿಂದೆ ಹಿಂಗೆಲ್ಲ ಹೆದರ್ಸಿದ್ರ? ಅಯ್ಯೋ, ಅಷ್ಟಕ್ಕೆಲ್ಲ ಹೆದರ್ತಾರೆ ಸಂಧ್ಯಾ? ಅತ್ತೆ ನೋಡಿದೆ ನಿನ್ನ ಮಗನ ಅವಾಂತರ. ಅವರಿಬ್ರು ಫ್ರೆಂಡ್ಸ್ ಇರ್ಬೋದು ಸೃಷ್ಟಿ, ನೀನು ಸುಮ್ಮನೆ ತಪ್ಪು ತಿಳ್ಕೊಳತಿ. ನೋಡ, ಆ ಹುಡುಗಿನ ಎಷ್ಟು ದೂರ ನಿಂತು ಮಾತಾಡತ್ತಾಳ, ನನ್ನ ಮಗನ ಎಷ್ಟು ದೂರ ನಿಂತು ಮಾತಾಡಕತ್ತಾನ. ಇನ್ನೊಂದು ಸ್ವಲ್ಪ ನಿಂತ್ಕೊಂಡು ನೋಡಿ, ಎಲ್ಲ ನೋಡೋಣ, ಗೊತ್ತಾಗ್ತೈತಿ. ಸಂಧ್ಯಾ, ಅದು ಯಾವ ಹುಡುಗ ಏನು ಅಂತ ಗೊತ್ತಾಯ್ತಾ? ಹಾಂ ಭೀ, ಅದು ನಮ್ಮ ಮನೆ ಒಳಗಡೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಕ್ಲಬ್ ಒಳಗಡೆ ಒಬ್ರು ಆಂಟಿ ಬರ್ತಾರ. ಅವ್ರ ಹೆಸರು ಸಂಗೀತ ಅಂತಂದು ಹೇಳಿ, ಅವ್ರ ಮೈದಾನೆ ಅಂತ. ಆ ಹುಡುಗನ ಹೆಸರು? ಆ ಹುಡುಗನ ಹೆಸರು ಏನೋ ಹೇಳ್ದಂಗಿತ್ತು. ಅಯ್ಯೋ, ಆ ಹುಡುಗನ ಹೆಸರು ಒಂದ್ಸರಿ ನೆನ್ಪು ಮಾಡ್ಕೊಳಕ್ ಬರ್ದಿಲ್ಲ ನಿನಗೆ? ಅವ್ರು ಹೇಳಿದ ಕೂಡಲೇ ನೆನ್ಪೊಳಗೆ ಇಟ್ಕೋಬೇಕು, ಯಾಕಂದ್ರೆ ಇವೆಲ್ಲ ನನಗೆ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಒಂದು ನಿಮಿಷ, ಅದು ಅವ್ರ ಹೆಸರು, ನಿಮ್ಮ ಹೆಸರು ಅಭಯ್, ಅವನ ಹೆಸರು ಅಭಿ ಅಂತ ನೆನ್ಪಿಟ್ಕೊಂಡಿದ್ದೆ. ಹಾಂ ಎಸ್, ಅಭಿಷೇಕ್. ಸರಿ, ಅವ್ರ ಫಸ್ಟ್ ನೇಮ್ ಆಯ್ತು ಅಭಿಷೇಕ್, ಲಾಸ್ಟ್ ನೇಮು? ಲಾಸ್ಟ್ ನೇಮು ಗೊತ್ತಿಲ್ಲ, ಆದ್ರೆ ಆ ಸಂಗೀತ ಆಂಟಿ ಮನಿ ಎಲ್ಲೈತಂತ ನಾನು ಹೇಳಬಲ್ಲೆ. ಹಾಂ ಸರಿ, ನಿನ್ನ ಡೀಟೇಲ್ಸ್ ಹೇಳು, ನಾನು ನಾಳೆಯಿಂದ ಎನ್ಕ್ವೈರಿ ಶುರು ಮಾಡಿಬಿಡ್ತೇನೆ. ಇದಿಷ್ಟು ಅವ್ರ ಮನೆ ಅಡ್ರೆಸ್. ಸರಿ, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆ ಹುಡುಗನ ಬಗ್ಗೆ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊತೀನಿ, ಆಮೇಲೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ಅಭಿ, ಅದು ಒಂದು ಹೋಗಿ ಇನ್ನೊಂದಾಗೋದು ಬೇಡ ಅಂತೀನಿ ನಾನು. ಹಂಗಂದ್ರೆ ನಿಮ್ಮ ಮನೆ ಒಳಗಡೆ ನೋಡಿದ ಹುಡುಗನ ಮದುವೆ ಮಾಡ್ಕೊಂಡು ಹೋಗ್ಬಿಡು ಅಷ್ಟೇ. ಅಯ್ಯೋ ಇಲ್ಲಪ್ಪ, ಮೊದಲ ಆಂಟಿ ನೋಡಿದ್ರೆ ನನಗೆ ಭಾಳ ಭಯ. ಏನೇನೋ ಮಾತಾಡ್ತಾಳಪ್ಪ, ಸರಿ ಇಲ್ಲ ಅವಳು. ಅಷ್ಟೆಲ್ಲ ಹೆದರಿಕೆ ಇಟ್ಕೊಂಡು ಇಷ್ಟೇ ಯಾಕೆ ನೀನು ಹಿಂಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಬಿಡ್ತೇನೆ ನೀನು? ಸಂಧ್ಯಾ, ಬಾ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಬರ್ರಿ ಕೂತ್ಕೊಳ್ಳಿ ಅಭಯ್ ಅವರೇ. ಪರವಾಗಿಲ್ಲ ಸಂಧ್ಯಾ, ನಾನು ಹಿಂಗೆ ನಿಂತ್ಕೊಂಡು ಮಾತಾಡ್ತೀನಿ. ಮತ್ತೆ ನೋಡಿದ್ಯಾತೆ? ಅಯ್ಯೋ, ಇದೇನಿದೆ, ಇದ್ದಕ್ಕಿದ್ದಂಗೆ ಮಳೆ ಮೋಡ ಆಯ್ತಲ್ಲ? ಹೌದಲ್ಲ? ಅಯ್ಯೋ, ಮಳೆ ಬರೋಕ್ಕೆಲ್ಲ ಶುರು ಆಗ್ಬಿಡ್ತು. ವಾವ್, ಮಳೆ ಅಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ ಅಭಿ ಅವರೇ? ಅಯ್ಯೋ, ನಾನು ಬೇರೆ ಮಳೆ ಒಳಗೆ ನೆನೀತಾ ಇದೀನಿ, ನೀವು ನೋಡಿದ್ರೆ ನೆನೆಯಕತ್ರ ಸುಮ್ಮನೆ ನಿಂತ್ಕೊಂಡು ಆಟ ಆಡಕತ್ತಿರಲ್ಲ. ಬನ್ರಿ ಅಲ್ಲೆಲ್ಲರೂ ಮರ್ಕೊಳಕ್ ಹೋಗೋಣ. ಅಯ್ಯೋ, ಗುಡುಗು ಮಿಂಚು ಸಿಡ್ಲು ಎಲ್ಲ ಬರ್ತೈತಿ ಸಂಧ್ಯಾ ಅವರೇ.
ನೋಡಿದೆ ಅತ್ತೆ ಅವರಿಬ್ರು. ಅಯ್ಯೋ ತಾಟಿಗಿತ್ತಿ ಇದ್ದಂಗದಳಲ್ಲ ಈಕಿ. ಏನೋ ಪಾಪ ಪಾಪಚ್ಚಿ ಥರ ಕಾಣಿಸ್ತಾಳಂತ ಅಂದ್ರ ಏನಿದು ನನ್ನ ಮಗನ್ ಹೋಗಿ ತಪ್ಕೊಂಡ ಬಿಟ್ಲಲ್ಲ. ನಾನು ಹೇಳಿದ್ರೆ ನೀನು ಕೇಳಲಿಲ್ಲ. ಅಯ್ಯೋ ಚಿಚಿ ತೆಗಿ, ಇದೆಲ್ಲ ನನ್ನ ಹತ್ರ ನೋಡಕ್ಕಾಗಲ್ಲ. ನಡಿ ಮೊದಲು ಮನೆಗೆ ಹೋಗೋಣ. ಈಗಾರು ನಾ ಹೇಳೋದು ಒಪ್ಕೊಂತೀಯಾ? ಸರಿ ನಡಿ ಮೊದಲು ಮನೆಗೆ ಹೋಗೋಣ. ಬರ್ಲಿ ಅವ್ನ ಮನೆಗೆ, ಆಮೇಲೆ ಕಾದೆತ್ತವ ನಿಂಗೆ ಮಾರಿ ಹಬ್ಬ. ನಡಿ. ಅಯ್ಯೋ ಸಾರಿ, ಅದು ಜೋರಾಗಿ ಗುಡುಕ್ತಲ್ಲ, ಭಯ ಆಗಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಸಂಧ್ಯಾ, ನಿಮಗೆ ಭಯ ಆದ್ರೆ ನಾನು ಇದೀನಲ್ಲ ಜೊತೆಗೆ ಯಾವಾಗಲೂ. ಭಯ ಅವರೇ? ಹಾಂ ಸಂಧ್ಯಾ, ನೀನು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು, ಯಾವತ್ತೂ ಕಣ್ಣೀರು ಹಾಕಬಾರ್ದು, ಯಾವತ್ತೂ ನೀನು ಭಯ ಪಡಬಾರ್ದು. ನಿನ್ನ ಜೊತೆಗೆ ನಾನು ಯಾವಾಗಲೂ ಇದ್ದೀನಿ. ಆದರೂ ಇಲ್ಲ ಗೀದ್ರೂ ಇಲ್ಲ. ಅದು ನಮ್ಮ ದೊಡ್ಡಮ್ಮ ಹೇಳಕತ್ತಿದ್ಲು, ಆದಷ್ಟು ಜಲ್ದಿ ಮದುವೆ ಮಾಡಿ ಮುಗಿಸ್ಬಿಡ್ತಾರಂತ. ಇನ್ನೊಂದು 15 ಡೇಸ್ ಒಳಗಡೆ ಮದುವೆ ಅನ್ನಕತ್ತಿದ್ರು. ಆ ಹುಡುಗ ಏನೋ ಬರ್ತಾನಂತ, ಫಾರಿನ್ ಒಳಗೆ ಅದಾನಂತ. ಅಂದ್ರೆ ಒಂದು ಸ್ವಲ್ಪ ದಿವಸಕ್ಕಂತ ಬರ್ತಾರಂತ ಅವ್ರು, ಒಂದು 4 ದಿವಸಕ್ಕೆ. ಅಷ್ಟೊಳಗಡೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನಕತ್ತಿದ್ರು. ಏನು ಇಷ್ಟು ಅರ್ಜೆಂಟಾ? ಏನೋ ಐತಿ, ಇಷ್ಟು ಮಾತ್ರ ನಿಜ. ಅದು ಏನೋ ಗೊತ್ತಿಲ್ಲ, ಅದು ಏನು ಎತ್ತ ನನಗಂತೂ ಗೊತ್ತಿಲ್ಲ. ನನಗೆ ಮಾತ್ರ ಇವಾಗಲೇ ಮದುವೆ ಬೇಡ ಅಭಯ್ ಅವರೇ. ಸರಿ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನಾನು ಅದನ್ನೆಲ್ಲ ಎಲ್ಲ ನೋಡ್ಕೊತೀನಿ, ಹೋಗು. ಸರಿ. ಹಬ್ಬ ಮಳಿ ನಿಂತ್ಕೊಂತು. ಸರಿ, ನಾನಿನ್ ಬರ್ತೀನಿ. ಸರಿ, ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸರಿ ಅಭಯ್, ಏನಾರು ಇದ್ರೆ ಫೋನ್ ಮಾಡ್ತೀನಿ. ಟೇಕ್ ಕೇರ್ ಸಂಧ್ಯಾ. ಇವಳು ಮನಸ್ಸೊಳಗಡೆ ಏನೈತೆ ಅನ್ನೋದೇ ಅರ್ಥ ಆಗತ್ತಿಲ್ಲಪ್ಪ. ನಾನಂದ್ರೂ ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟೇನಿ. ಆದರೂ ವರುಣರಾಯ, ನಿನಗೊಂದು ಥ್ಯಾಂಕ್ಸ್. ಇಲ್ಲದೆ ಇರೋ ಸಮಯದಾಗ ಬಂದು ಎಲ್ಲರ ಹತ್ರ ಬಯಸ್ಕೊಳ್ಳೋದೇ ಜಾಸ್ತಿ ನೀನು. ಆದ್ರೆ ಇವತ್ತು ನಿನ್ನಿಂದ ನನ್ನ ಹುಡುಗಿ ತಪ್ಕೊಳ್ಳೋ ಥರ ಮಾಡಿಬಿಟ್ಟಲ್ಲ, ನಿನಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ಸ್. ನನಗಂದ್ರೂ ಮನೆಗೆ ಹೋಗೋಕೆ ಇಷ್ಟನೇ ಇಲ್ಲ. ಆ ಸೃಷ್ಟಿ 3 ತಿಂಗಳು ನಮ್ಮ ಮನೆ ಒಳಗೆ ಇರ್ತಾಳಂತ. ಯಾವ್ದಾರು ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ಬಿಡ್ಬೇಕಂತ ಅನ್ಕೊಂಡೇನಿ. ಆದ್ರೆ ಏನು ಮಾಡೋದು, ಸಂಧ್ಯಾನ ಮದ್ವೆದು ಬೇರೆ ಮ್ಯಾಟರ್ ನಡೀತಾ ಐತಿ. ಆದಷ್ಟು ಜಲ್ದಿ ಇದನ್ನು ಸಾರ್ಟ್ ಔಟ್ ಮಾಡಬೇಕು. ಅಯ್ಯೋ, ನಂದೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹೋಗ್ತೀನಿ. ಇವಾಗಲೇ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಬರಲಿ ಅವನು ಇವತ್ತು ಮನೆಗೆ. ತಾನೇನಂತ ತಿಳ್ಕೊಂಬಿಟ್ಟಾನೋ ಏನೋ. ನಾನು ನನ್ನ ಮಗ ಭಾಳ ಸಾಚ ಅಂತ ಅನ್ಕೊಂಡಿದ್ದೆ. ಇಷ್ಟು ಈ ರೀತಿ ಮಾಡ್ತಾನಂತ ಅನ್ಕೊಂಡಿರಲಿಲ್ಲ. ಮದುವೆ ವಯಸ್ಸಿಗೆ ಬಂದಿರೋ ತಂಗಿನ ಇಟ್ಕೊಂಡು ಚಿಚಿ, ಅದು ಹೆಂಗೆ ಆ ಹುಡುಗಿನ ಮದುವೆ ಆಗ್ತಾನೆ ನಾನು ನೋಡ್ತೀನಿ. ಇವಾಗಲೇ ನಾನು ಸೃಷ್ಟಿ ಅಮ್ಮಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ 10 ಯಾವ ಮುಹೂರ್ತ ಐತಿ ಅಲ್ವಾಗ ಮದುವೆ ಇಟ್ಕೊಂಡ್ಬಿಡ್ರಿ ಅಂತೇಳಿ. ಹಿಂಗೆ ಬಿಟ್ರೆ ಇವನು ನನ್ನ ಕೈ ಮೀರಿ ಹೋಗ್ತಾನೆ. ಆ ಹುಡುಗಿನ ನಾನು ಏನೋ ಪಾಪಚ್ಚಿ ಅನ್ಕೊಂಡಿದ್ದೆ. ನೋಡಿದ್ರೆ ನನ್ನ ಮಗನ ತಕ್ಕೊಳಕ್ಕೆ ಬರ್ತಾಳೆ ನೆಪ ಮಾಡ್ಕೊಂಡು. ಇನ್ನು ಬಿಟ್ರೆ ಆದಷ್ಟು ಜಲ್ದಿ ನನ್ನ ಕೈಯಾಗ ಮೊಮ್ಮಗನ ಕೊಟ್ಬಿಡ್ತಾರೆ. ಮೊಮ್ಮಗಳನ್ನ ಅದಕ್ಕೆ ಆಸ್ಪದ ಕೊಡಬಾರ್ದು. ಅತ್ತೆ, ನಾನು ಹೇಳಿಲ್ಲ ನಿನಗೆ? ಹೌದು ಸೃಷ್ಟಿ, ನೀನು ಹೇಳಿದ್ ನಿಜ. ಆ ಹುಡುಗಿ ಎಂತವಳಂತ ಗೊತ್ತಾತಿಲ್ಲ. ಮೊದಲ ಸರಿ ಇಲ್ಲ ಅತ್ತೆ ಅವಳು. ಎಷ್ಟು ಹುಡುಗರನ್ನ ಬಲೆ ಬೀಸಿ ತನ್ನ ತೆಕ್ಕೆಯೊಳಗೆ ಹಾಕೊಂಡಾಳ ನಿನಗೆ ಗೊತ್ತಿಲ್ಲ. ಅವಳ ಹಿಸ್ಟ್ರಿ ಎಲ್ಲ ನನಗೆ ಗೊತ್ತೈತಿ. ಇದಿಷ್ಟು ಅವಳ ಹಿಸ್ಟ್ರಿ ಗೊತ್ತಾ ನಿನಗ? ಅಲ್ವೇ, ನಿನಗೆ ಹೆಂಗಿದೆಲ್ಲ ಗೊತ್ತು? ಇಂಥ ಹುಡುಗಿನ ಹೋಗಿ ನಮ್ಮ ಅಭಿಲವ್ ಮಾಡಕತ್ತಾನ. ಅತ್ತೆ, ಆ ಹುಡುಗಿ ವಿಷಯ ಗೊತ್ತಾದ್ಮೇಲೆ ನಾನು ನಮ್ಮ ಅಮ್ಮಗೆಲ್ಲ ಹೇಳಿ ಇಲ್ಲಿಗೆ ಬಂದಿದ್ದು. ಒಳ್ಳೆ ಕೆಲಸನ ಮಾಡಿದಿ. ಅಂದ್ರೆ ನಿಮ್ಮ ಅಮ್ಮಗೆ ಹೇಳ್ಬಿಟ್ಟಿಯಾ? ಅಯ್ಯೋ ಅತ್ತೆ, ನನಗೆ ಗೊತ್ತಿಲ್ಲೇನು. ಹಂಗೆ ಹೇಳಿಲ್ಲ ನಾನು. ಆದಷ್ಟು ಜಲ್ದಿ ನಾನು ಮದುವೆ ಮಾಡ್ಕೋಬೇಕು, ನಾನು ಮದುವೆ ಮಾಡ್ತಿರೋ ಇಲ್ಲ ಅಂತ ಅಂದೆ. ಅದ್ರ ಸಲುವಾಗಿ ಅಮ್ಮ 3 ತಿಂಗಳು ನೀನು ಟೈಮ್ ಕೊಡ್ತೀನಿ, ಅಷ್ಟೊಳಗಡೆ ಡಿಸೈಡ್ ಮಾಡಿ ಹೇಳು ಅಂತ ಹೇಳಾಳ. ನಾನು ಮಾವನ ಮುಂದೆ ಅದನ್ನ ಹೇಳೇನಿ. ಅವಳಿಗೆ ಮಾವಗೂ ನನ್ನ ಕಂಡ್ರೆ ಇಷ್ಟ ಅಂತ ತಿಳ್ಕೊಂಡ. ಆದ್ರೆ ಮಾವ ನೋಡಿದ್ರೆ ಹೆಂಗೆಂಗೋ ಮಾತಾಡ್ತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ ಸೃಷ್ಟಿ, ನಿನ್ ಜೊತೆಗೆ ನಾನು ಅದೇನಿ. ಅವ್ನು ಒಪ್ಕೊಳ್ಳಿ ಬಿಡ್ಲಿ, ನಿನ್ ಜೊತೆಗೆ ಅವ್ನು ಮದುವೆ ಮಾಡೇ ಮಾಡ್ತೇನೆ. ಇದ ಮಾತಾ ಅತ್ತೆ? ಇದ ಮಾತೆ. ಈ ತಾಯಿ ಮಾತು ಕೇಳಿಲ್ಲ ಅಂದ್ರೆ ಅಂತ ಮಗ ಎದಕ್ಬೇಕು ನನಗೆ? ಅತ್ತೆ, ನೀನೇನಾದ್ರೂ ನನ್ನ ಪರವಾಗಿ ನಿಲ್ಲಿಲ್ಲ ಅಂದ್ರೆ ನೋಡು. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ನಾನು ಸುಮ್ಮನೆ ಇರ್ತೇನಂತ ಮಾಡಿ ಏನೋ ಸೃಷ್ಟಿ? ಅಂದ್ರೆ ನಾನು ನಿಮ್ಮ ಮನೆ ಸೊಸಿ ಹೋದಲ್ಲ, ನಿನ್ನ ಮಗನ ಜೊತೆಗೆ ನಾನು ಮದುವೆ ಮಾಡ್ತೀವಿ ಹೋದಲ್ಲ. ಮಾತು ಅಂದ್ರೆ ಮಾತು. ಈ ಯಶು ಒಂದ್ಸರಿ ಮಾತು ಕೊಟ್ರೆ ಮುಗೀತು ನೋಡು. ಇಷ್ಟೊತ್ತಾದ್ರೂ ಬಂದಿಲ್ಲ, ಬರ್ಲಿ ಇವತ್ತು ಅವ್ನ ಮನೆಗೆ ಮಾಡ್ತೇನೆ. ಒಂದು ನಾನು ಅವಳ ಅಂತ ಕೇಳೇ ಬಿಡ್ತೇನೆ. ಅಯ್ಯೋ ಅತ್ತೆ, ನಿನಗೆ ಬುದ್ಧಿ ಸರಿ ಇಲ್ಲ ಅನಿಸ್ತೈತೆ ನೋಡು. ಯಾಕೆ ಸೃಷ್ಟಿ ಹಂಗ್ಯಾಕಂತಿದಿ? ಮತ್ತಿನ್ನೇನತ್ತೆ, ನಾವೆಲ್ಲ ಅಲ್ಲಿ ಬಂದು ನೋಡಿದ್ವಿ, ಹಿಂಗೆಲ್ಲ ಆಯ್ತು ಅಂತಂದೇಳಿ ಹೇಳಿದ್ರ ನಿನ್ನ ಮಗಗೆ ಸಿಟ್ಟು ಬಂದು ಮನೆ ಬಿಟ್ಟ ಹೋಗ್ತಾನ. ಮೊದಲ ನಿನ್ನ ಮಗನ ಸಿಟ್ಟು ಎಂತದ್ದು ಅಂತ ಗೊತ್ತೈತಿಲ್ಲ ನಿನಗ? ಹೌದು, ಮತ್ತೇನು ಮಾಡಂತಿದಿ ಈಗ ನೀನು? ನಾನು ಹೇಳ್ತೇನೆ, ಅಷ್ಟು ಮಾಡು ಸಾಕು. ಇಷ್ಟು ಮಾಡು. ಸರಿ ಆಯ್ತು. ನನಗೆ ಭಾಳ ಸುಸ್ತಾಗ್ತೈತೆ ಸೃಷ್ಟಿ, ಹೋಗಿ ಮಲ್ಕೊಂತೀನಿ. ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ಆತ? ಸರಿ ಅತ್ತೆ, ನನಗೂ ಯಾಕೋ ಭಾಳ ತಲೆ ಸಿಡಿಯಾಕತ್ತೈತಿ. ಕಾಫಿ ಮಾಡ್ತೇನೆ, ನಿನಗೂ ಬೇಕಾ? ಕೊಡೆ, ತಲೆನೋವರ ಕಡಿಮೆ ಆಗ್ಬೋದು. ಸರಿ, ಮಲ್ಕೊಂಡಿರು, ತಗೊಂಬರ್ತೇನೆ. ಇಂಥ ಒಳ್ಳೆ ಹುಡುಗಿನ ಬಿಟ್ಟು ನನ್ನ ಮಗ ಎಂತಕ್ಕಿನ ಹಿಂದೆ ಬಿದ್ದಾನ. ಬರಲಿ, ಇವತ್ತು ಮಾಡ್ತಾನ ಅವನಿಗೆ. ಅಮ್ಮ ಎಲ್ಲಿ ಹೋಗಿತ್ತೋ ಸವಾರಿ ಇಷ್ಟೊತ್ತನ? ಅಯ್ಯೋ, ಈ ಅತ್ತೆ ಏನೋ ಜೋರು ಮಾಡಕತ್ ಬಿಟ್ಟಾಳಲ್ಲ. ಎಲ್ಲ ಬಾಯ್ ಬಿಟ್ಟು ಹೇಳಿದ್ರೆ ಮತ್ತೆ ಕಷ್ಟ ಆಗ್ತಡಿ. ಮಾವ ಈಗ ಬಂದಿ? ಅತ್ತೆ ಕೂಲ್. ಅಯ್ಯೋ ಸಾರಿ ಸೃಷ್ಟಿ, ಅವ್ನು ನೋಡಿದ ತಕ್ಷಣ ನನಗೆ ಸಿಟ್ಟು ಕಂಟ್ರೋಲ್ ಆಗಲಿಲ್ಲ. ನೀ ಬಂದಿದ್ದಿಲ್ಲ ಅಂತಿದ್ರೆ ಎಲ್ಲ ಒದ್ರ ಬಿಡ್ತಿದ್ದೆ ನೋಡು. ಅದಕ್ಕೆ ನಾನು ಬಂದಿದ್ದು. ಹಿಂಗೆ ಸಂಭಾಳಿಸು. ಸೃಷ್ಟಿ, ಕಾಫಿ ಮಾಡ್ತಾನೆ ಅಂದೆಲ್ಲ, ಮಾಡಿದನವ? ಹಾಂ ಅತ್ತೆ, ಮಾಡಕತ್ತಿದ್ದೆ. ಅಷ್ಟೊತ್ತಿಗೆ ಮಾವನ್ ಧ್ವನಿ ಕೇಳ್ತಲ್ಲ. ಪಾಪ ಮಾವನು ಹೊರಗಡೆ ಸುಸ್ತಾಗಿ ಬಂದಿರ್ತಾನ, ಅವನಿಗೂ ಬೇಕೇನ ಅಂತ ಕೇಳಕ್ ಬಂದಿದ್ದೆ. ಅಯ್ಯೋ ನನ್ನ ಸೊಸೆ ಮುದ್ದೆ, ನನ್ನ ಮಗನ ಮೇಲೆ ಎಷ್ಟೇ ಕಾಳಜಿ ಐತವ. ಹೋಗುವ, ನಮ್ಮ 3 ಜನಕ್ಕೂ ಮಸ್ತಾಗಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ. ಕುಡಿದ ತಕ್ಷಣ ತಲೆಗಿನ ಚಿಂತೆ ಎಲ್ಲ ಇಳಿದು ಹೋಗ್ಬಿಡ್ಬೇಕು ನೋಡು. ಅಷ್ಟ ಅಲ್ಲ, ನಿನ್ನ ಮೇಲೆ ಹಂಗ ಪ್ರೀತಿ ಉಕ್ಕಿ ಹರಿಬೇಕು ನನ್ನ ಮಗಗೆ. ಹಂಗೆ ಮಾಡ್ಕೊಂಬ. ಓಕೆ ಅತ್ತೆ? 5 ನಿಮಿಷದಾಗ ಫಟ್ ಅಂತ ತಗೊಂಬರ್ತೇನೆ. ಅಮ್ಮ, ಏನೋ ಅದು? ಏನಮ್ಮ, ನನ್ನ ಮದುವೆ ಮಾಡ್ಕೋಬೇಕಾಕಿ ಸೃಷ್ಟಿ? ನಿನಗೆ ಕಲಿಸರಿ ಐತಿಲ್ಲ. ನನಗೆ ಆಕಿನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿ ಗೊತ್ತೈತಲ್ಲ ನಿನಗೆ? ಅಯ್ಯೋ ಅಭಿ, ನಿನಗೆ ಅವಳಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಇನ್ಯಾರು ಸಿಗ್ತಾಳೋ? ಅವಳನ್ನ ಮದುವೆ ಮಾಡ್ಕೊಳ್ಳೋ. ನನ್ನನ್ನು ಎಷ್ಟು ಚಂದಾಗಿ ನೋಡ್ಕೊಂತಾಳ. ನಮ್ಮ ಸಂಜು ಅಂದ್ರೂ ಅಷ್ಟ ಪ್ರೀತಿ ಆಕಿಗ. ಅಮ್ಮ, ನನಗೆ ಅಕ್ಕಿ ಅಂದ್ರೆ ಇಷ್ಟ ಇಲ್ಲ. ನನಗೆ ಯಾವ ಕಾಫಿನೂ ಬೇಡ, ಗೀಫಿನೂ ಬೇಡ. ನನಗೆ ಸುಸ್ತಾಗೈತಿ, ನಾ ಹೋಗಿ ಮಲ್ಕೊಂತೀನಿ. ನಿಂತ್ಕೊಳ್ಳೋ. ನನ್ಗೆ ಎಬ್ಸಕ್ಕೆಲ್ಲ ಬರಬೇಡ ಅಮ್ಮ. ಹೋಗು. ನಾನು ಸಿಟ್ಟಾಗಬೇಕು, ಅದು ಬಿಟ್ಟು ನೀನು ಸಿಟ್ಟು ಮಾಡ್ಕೊಂಡು ಹೊಂಟಿದಿ. ಇರ್ಲಿ, ಆದಷ್ಟು ಜಲ್ದಿ ಸೃಷ್ಟಿ ತಾಯಿನ ಫೋನ್ ಮಾಡಿ ಮೀಟ್ ಮಾಡ್ತೀನಿ. ಮೀಟ್ ಮಾಡಿ ಇದೆಲ್ಲ ಒಂದು ಪರಿಹಾರ ಕಂಡು ಹಿಡಿತೀನಿ. ಮೊದಲು ಆದಷ್ಟು ಜಲ್ದಿ ಒಂದು ಮದುವೆ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಆ ಡೇಟ್ ದಿವಸ ನಾನು ಮದುವೆ ಮಾಡಿಬಿಟ್ಟೆ ಅಂತಂದ್ರೆ ನಾನು ನಿರಾಳವಾಗ್ತೇನೆ. ನಿನ್ನನ್ನು ಹೆಂಗಾರ ಮಾಡಿ ಮದುವೆ ಮಾಡ್ಕೊಳ್ತಾರ ನಾನು ಮಾಡ್ತೇನೆ.
ನಮ್ಮ ಸೃಷ್ಟಿ ಹೇಳಿದ್ದು ಕರೆಕ್ಟ್ ಆಗೈತಿ. ಇವನು ನಮ್ಮ ಸೃಷ್ಟಿನ ಮದುವೆ ಮಾಡ್ಕೋಬೇಕು ಅಂದ್ರೆ ನಾನು ನಾಟಕ ಮಾಡಲೇಬೇಕು. ಅಷ್ಟಕ್ಕೂ ಮಕ್ಳಿಗೆ ಒಳ್ಳೇದಾಗ್ತೈತಿ ಅಂತ ಅಂದ್ರೆ ತಾಯಿ ಆದಳು ಈ ಕರ್ತವ್ಯ ಮಾಡಲೇಬೇಕು. ಅಯ್ಯಪ್ಪ, ಆ ಹುಡುಗಿ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗತ್ತೈತಿ. ನಮ್ಮ ಸೃಷ್ಟಿ ನೋಡು ಪರವಾಗಿಲ್ಲ, ಎಂಥ ಒಳ್ಳೆ ಹುಡುಗಿ. ಆದಷ್ಟು ಜಲ್ದಿ ನಮ್ಮ ಸೃಷ್ಟಿ ಹೇಳಿದ್ದನ್ನ ನಾನು ನೆರವೇರಿಸಬೇಕು. ಏನಾರ ಒಂದು ನೆಪ ಒಡ್ಡಿ ನನ್ನ ಮಗನ ಆಕೆ ಕಟ್ಟಲೇಬೇಕು ಅಂತ ಸಿಚುವೇಶನ್ ಕ್ರಿಯೇಟ್ ಮಾಡಲೇಬೇಕು ನಾನು. ನೋಡ್ತೀನಿ, ಕಾಯ್ತಿರ್ತೇನೆ ಅಂತದಕ್ಕೆ. ಅದು ಹೆಂಗೆ ನನ್ನ ಮಗ ನಾನು ಬಿಟ್ಟು ದೂರ ಹೋಗ್ತಾನೆ ನಾನು ನೋಡ್ತೀನಿ. ನಾನು ಇರಬೇಕಾದ್ರೆ ಆ ಹುಡುಗಿನ ಹೆಂಗೆ ಮದುವೆ ಆಗ್ತಾನೆ ಅದನ್ನು ನಾನು ನೋಡ್ತೀನಿ. ನಾನು ಮಾಡೋ ನಾಟಕ ಹಂಗಿಂಗಿರೋದಿಲ್ಲ. ನನ್ನ ಮಾತಿಗೆ ಅಲ್ಲೇ ನಿಂತ ಕಾಲ ಮೇಲೆ ಸೃಷ್ಟಿಗೆ ತಾಳಿ ಕಟ್ಟಬೇಕು ಅನ್ನೋ ಹಂಗೆ ಮಾಡ್ತೇನೆ.